ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಅಂದರೆ ಇವತ್ತು ಸಿಂಪಲಾಗಿ ಮೊಟ್ಟೆ ಪಲ್ಯನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಕಡೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ನೋಡಿ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಸಾಸಿವೆ ಹಾಕಿದ ತಕ್ಷಣ ಚಟಾಪಟ ಸಿಡಿದ್ಬಿಡುತ್ತೆ. ಅದು ಅಷ್ಟೊಂದು ಮತ್ತು ಆಮೇಲೆ ಮುಖಕ್ಕೆ ಸಿಡಿಸ್ಕೊಬಿಡ್ತೀವಿ ಅಂತ. ನೋಡಿ, ಇಲ್ಲಿ ಇನ್ನೂ ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ವೀಡಿಯೋಗಳು ಹಾಕೋಕ್ಕೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ಮತ್ತು ನೋಡಿ, ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಲೋ ಫ್ಲೇಮಲ್ಲಿ ಕಾಯೋ ಅಷ್ಟೊತ್ತಿಗೆ ಲೇಟ್ ಆಯಿತು, ಸಾರಿ. ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ ಹೇಗೆ ಚಟಾಪಟ ಅಂತಿದೆ ಸಾಸಿವೆ. ಈ ಥರ ಚಟಾಪಟ ಅನ್ನಬೇಕು. ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಒಂಥರ ಕಹಿ ಆಗಿಬಿಡುತ್ತೆ. ಮತ್ತು ಕರಿಬೇವು, ಹಸಿ ಕರಿಬೇವು ಹಾಕ್ಕೋಬೇಕು. ಒಣಗಿರೋ ಕರಿಬೇವು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಮತ್ತು ಹಸಿಮೆಣ್ಸಿನ್ಕಾಯಿ, ಚಿಕ್ಕ ಪೀಸಾಗಿ ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿರೋನ ಹಾಕ್ಕೊತಾ ಇದ್ದೀನಿ. 2 ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ. ಈಗ ಎಲ್ಲನೂ ಮಿಕ್ಸ್ ತಿರುವೋಣ. ಒಗ್ಗರಣೆ ಹಾಕಿದ್ದೀವಲ್ವ, ಈಗ ಒಗ್ಗರಣೆ ಮಾಡ್ಕೊಂಡಿರೋದನ್ನ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬೇಯಬೇಕು. ಚೆನ್ನಾಗಿ ಈರುಳ್ಳಿ ಬೇಯಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಈರುಳ್ಳಿನ ಉದ್ದುದಕ್ಕಾದರೂ ಹೆಚ್ಚಿಟ್ಕೋಬೋದು, ಚಿಕ್ಕ ಪೀಸಸ್ಗಾದರೂ ಹೆಚ್ಚಿಟ್ಕೋಬೋದು. ನಾನು ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಟೊಮೊಟೊ ಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದಿಷ್ಟು ಮೂರೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಉಪ್ಪು, ಟೊಮೊಟೊ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ವಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ಥರ ಅಂದರೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಕೊಂಡು ಬಿಡಬೇಕು. ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ನೀಟಾಗಿ. ನೋಡಿ, ಎಷ್ಟು ಬಿಟ್ಟರೆ ಇಷ್ಟು ಚೆನ್ನಾಗಿ ಬೆಂದಿರುತ್ತೆ. ಹೀಗೆಲ್ಲನೂ ಬೆಂದುಬಿಟ್ಟಿದೆ ನೋಡಿ. ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ, ಈರುಳ್ಳಿಲಿ ನೀರಿನ ಅಂಶ ಅಂತಕ್ಕದ್ದೆಲ್ಲನೂ ಬಿಟ್ಕೋಬೇಕು. ಅದೆಲ್ಲ ಬಿಟ್ಕೊಂಡು ಕುದ್ದಿ ಹೋಗಿರಬೇಕು. ಆ ಥರ ಇದನ್ನು ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 2 ಚಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಚಿಲ್ಲಿ ಪೌಡರ್ನ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ನಿಮ್ಮ ಇಷ್ಟ. ಖಾರ ತಿನ್ನೋರಾಗಿದ್ದರೆ ಖಾರ ಹಾಕ್ಕೊಳ್ಳಿ, ಖಾರ ತಿಂದಿಲ್ಲ ಅರ್ಧ ಹಾಕ್ಕೊಳ್ಳಿ. ಮತ್ತು ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊ. ಇದಕ್ಕೆ ನೀವು ಬೇಕಿದ್ದರೆ ಸೋಯಾ ಸಾಸ್ ಬೇಕಿದ್ರೂ ಹಾಕ್ಕೋಬೋದು. ಸಾಸು ನಾನು ಏನೂ ಹಾಕ್ತಾಯಿಲ್ಲ. ಮತ್ತು ಕೊತ್ತಂಬರಿ, ನೋಡಿ ಹಸಿ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಅದರ ಮೇಲೆ ಮೊಟ್ಟೆನ ಹೊಡೆದು ಆಲ್ರೆಡಿ ಇಟ್ಕೊಂಡಿದ್ದೆ ಮೊಟ್ಟೆ ನಾನು. ಈಗ ಅದೇ ಟೈಮಲ್ಲಿ ಹೊಡೆದಾದರೂ ಹಾಕ್ಬೋದು. ನನಗೆ ಆ ಟೈಮಲ್ಲಿ ತಿರುಗಿಸೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ಹೊಡೆದು ಇಟ್ಕೊಂಡಿರ್ತೀನಿ. ಅದೇ ಮೊಟ್ಟೆನ ಇವಾಗ ಬಾಣಲಿಗೆ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿ ನೀಟಾಗಿ ಲೋ ಫ್ಲೇಮಲ್ಲಿ ತಿರುಗಿಸ್ಕೋಬೇಕು. ಹೈ ಫ್ಲೇಮ್ ಇಕ್ಕಿದ್ರೆ ಏನಾಗುತ್ತೆ ಅಂದರೆ ಮೊಟ್ಟೆ ಬೆಂದಿರಲ್ಲ, ಸೀದ್ಬಿಡುತ್ತೆ. ಅದು ಸೀದಿದೆ ಅಂತ ಹೇಳ್ಬಿಟ್ಟು ನಾವು ಆಫ್ ಮಾಡಿಬಿಡ್ತೀವಿ. ಅದೊಂಥರ ಸ್ಮೆಲ್ ಬರ್ತಾ ಇರುತ್ತೆ. ಆ ಥರ ಸ್ಮೆಲ್ ಬಂದರೆ ಮೊಟ್ಟೆ ಪಲ್ಯನ ತಿನ್ನೋದಕ್ಕಾಗಲ್ಲ. ಹಾಗಾಗಿ ನೀಟಾಗಿ ಲೋ ಫ್ಲೇಮಲ್ಲಿ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಲೋ ಫ್ಲೇಮಲ್ಲಿ ನೀಟಾಗಿ ಹುರ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ಅದು ನೀರು ಅಂತಕ್ಕದ್ದು ಎಲ್ಲ ಹೋಗಿ ನೀಟಾಗಿ ಗಟ್ಟಿಯಾಗಿ ಉದುರು ಬರಬೇಕು. ಆಮೇಲೆ ಕಾಯಿ ಸೇರಿಸ್ಕೋಬೇಕು. ನೋಡಿ, ಇಲ್ಲಿ ಹಸಿಕಾಯಿ ನಾನು ಅರ್ಧ ಹಪ್ಪು ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಕಾಯಿನ ನೋಡಿ ಈ ಥರ ನೀಟಾಗಿ ತುರಿದಿಟ್ಕೊಂಡಿರೋ ಕಾಯಿ. ನೋಡಿ, ಈಗ ಯಾವ ಥರ ಪುಡಿಯಾಗಿ ಉದುರಾಗಿ ಮೊಟ್ಟೆ ಪಲ್ಯ ರೆಡಿ ಆಗಿಬಿಟ್ಟಿದೆ. ಚಪಾತಿ ಜೊತೆ, ಮುದ್ದೆ ಜೊತೆ, ಅನ್ನದ ಜೊತೆ ಸವಿಯಲು ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.